ಸಾಧನೆ ಮಾಡಬೇಕು, ನನಗೂ ಗುರಿ ಇದೆ. ಆದರೆ ಸೋಂಬೇರಿತನ ಅನ್ನೋದು ನಮ್ಗೆ ಬಿಟ್ಟು ಹೋಗ್ತಾ ಇಲ್ಲ. ಇದನ್ನು ಏನು ಮಾಡಬೇಕು? ವೆರಿ ಗುಡ್. ಯಾವ ಭಾಷಣಕ್ಕೂ ಬಾರದೇ ಇರೋಷ್ಟು ಚಪ್ಪಾಳೆ ಈ ಪ್ರಶ್ನೆಗೆ ಬಂದಿದೆ. ಈಗ ಜೀವನದಲ್ಲಿ ನಿನ್ನ ಮುಂದೆ 2 ಆಯ್ಕೆ ಇದೆ. ಯಾವುದೋ ಒಂದು ಕೆಲಸ ನಾನು ಮಾಡೋದಿಲ್ಲ ಅನ್ನೋದು ಒಂದು ನಿರ್ಧಾರ. 2ನೇದು ಮಾಡಬೇಕಲ್ಲ, ಮಾಡ್ತೀನಿ. 3ನೇದು ಮಾಡೋದಂತೂ ತಪ್ಪಿದ್ದಲ್ಲ, ಶ್ರೇಷ್ಠವಾಗಿ ಮಾಡ್ತೇನೆ. 3 ರೀತಿಯ ಜನ ಇದ್ದಾರೆ. ಪ್ರಕೃತಿಗೆ ಹೆದರಿ ಬದುಕುವವರು, ಇವ್ರನ್ನ ಸಾಮಾನ್ಯರು ಅಂತ ಕರಿತೇವೆ ನಾವು. ಪ್ರಕೃತಿಯಿಂದ ಲಾಭ ಪಡೆಯುವವರು, ಪ್ರಕೃತಿಗೆ ಶಕ್ತಿಯನ್ನು ತುಂಬುವವರು. ಸೋಮಾರಿತನ ನಮ್ಮನ್ನು ಬಿಟ್ಟು ಹೋಗ್ತಾ ಇಲ್ಲ ಅಂದರೆ ಯಾವತ್ತಿಗೂ ನೀವು ಪ್ರಕೃತಿಯ ಅಧೀನವಾಗೇ ಇರ್ತೀರಿ, ನೀವು ಬೆಳೆಯೋದಕ್ಕೆ ಬಿಡೋದಿಲ್ಲ. ಸೋಮಾರಿತನ ಅನ್ನೋದಕ್ಕೆ ಭಾಳ ರೀಸನ್ ಏನು ಅಂದರೆ, ಶರೀರ ಮನಸ್ಸು ಬುದ್ಧಿಯನ್ನು ನಾವು ಕ್ರಿಯಾಶೀಲವಾಗಿ ಇಟ್ಕೊಳ್ಳದೆ ಇರುವಂಥದ್ದು.